ಎಸ್ ಸರ್. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಂಡು ಸಂಶೋಧನಾ ಪ್ರಬಂಧವನ್ನು ಅಧ್ಯಯನವನ್ನು ಮುಗಿಸಿ ಪ್ರಬಂಧವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಅವಶ್ಯ ಪರೀಕ್ಷಾ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯವರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ನಾವು. ಈ ಸಂಬಂಧವಾಗಿ ಕಳೆದ ನಿನ್ನೆ ಸಂಜೆಯಿಂದಲೂ ಕೂಡ ಹಲವಾರು ವಿಷಯಗಳು ನಮ್ಮ ಗಮನಕ್ಕೆ ಬಂತು. ಮೊನ್ನೆ ನಾನು ಬಿಜಾಪುರದಲ್ಲಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಹೋದಾಗಲೂ ಕೂಡ ನಿರಂತರವಾಗಿ ಕರೆಗಳು ಬರ್ತಾಯಿತ್ತು. ನನಗೆ ನಿರಂತರವಾಗಿ ಕರೆಗಳು ಬರ್ತಾಯಿತ್ತು. ಬಂದಾಗ ನಾನು ಇವರು ಕೂಡ ಫೋನ್ ಮಾಡಿದ್ರು, ಕ್ಯಾಂಡಿಡೇಟ್ ಕೂಡ ಫೋನ್ ಮಾಡಿದ್ರು. ಹೇಳಿದೆ ವಿಶ್ವವಿದ್ಯಾಲಯಕ್ಕೆ ಬಂದು ಸೋಮವಾರ ಕುಲಸಚಿವರನ್ನ ಭೇಟಿ ಮಾಡಿ ಅದೇನಾಗಿದೆ ಅಂತ ತಿಳ್ಕೊಳ್ಳಿ ನೀವು ಅಂತಕ್ಕಂಥ ಸೂಚನೆಯನ್ನು ಕೊಟ್ವಿ ನಾವು. ಆ ಸೂಚನೆಯನ್ನು ಹಲವಾರು ಬಾರಿ ಕೊಟ್ವಿ. ಅವರು ಮತ್ತು ಇನ್ನು ಹಲವು ಮುಖಂಡರು ಕೂಡ ಮಾತಾಡಿದ ಅವ್ರಿಗೂ ಕೊಟ್ವಿ ನಾವು. ಆದರೆ ನಿನ್ನೆ ಸಂಜೆ ಮಾಹಿತಿ ಬಂದು ಅವ್ರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಮತ್ತೇನು ಆಸ್ಪತ್ರೆಗೆ ದಾಖಲಾಗಿದ್ದರು, ನಂತರ ಬಿಡುಗಡೆಯಾಗಿ ವಾಪಸ್ ಹೋದರು ಅಂತಕ್ಕಂಥ ಮಾಹಿತಿ ಬಂತು. ಇದರ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿದರೆ, ಇವರು ಅಧ್ಯಯನವನ್ನು ಆರಂಭ ಮಾಡಿದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ 2021ರಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರೊಫೆಸರ್ KN ಮೂರ್ತಿಯವರ ಅಡಿಯಲ್ಲಿ ಮಾರ್ಗದರ್ಶನವನ್ನು ಆರಂಭ ಮಾಡಿದ್ರು ಸಂಶೋಧನೆ. ಆ ಸಂಶೋಧನೆ 4 ವರ್ಷಗಳ ಕಾಲ ನಡೆದಿದೆ. ಒಟ್ಟು 2014 ಫೆಬ್ರವರಿ 2025ಕ್ಕೆ ಥೀಸಿಸ್ನ ಪರೀಕ್ಷೆಗಳು ಮುಕ್ತಾಯ ಆಗಿ 17 ಮಾರ್ಚ್ 2025ಕ್ಕೆ ನಮಗೆ ಇದು ಕಂಪ್ಲೀಟ್ ಆಗಿ ಆ ಡಾಕ್ಟರಲ್ ಕಮಿಟಿ ರಿಪೋರ್ಟ್ ಕೂಡ ಬಂದು ಮಾರ್ಚ್ ತಿಂಗಳಲ್ಲೇ ಥೀಸಿಸ್ ಎವ್ಯಾಲ್ಯೂಯೇಷನ್ ಆಗಿ ಮೇ ತಿಂಗಳಲ್ಲಿ ಪರೀಕ್ಷಾ ಫಲಿತಾಂಶ ಕೂಡ ಪ್ರಕಟ ಆಗಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದೇವೆ ನಾವು. ನೋಟಿಫಿಕೇಷನಲ್ಲಿ ಅವರ ಸಂಶೋಧನೆ ಪೂರ್ಣ ಆಗಿದೆ, ಪರೀಕ್ಷಾ ವಿಭಾಗದಿಂದ ನಡೆಯತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಸರಿಯಾಗಿದೆ ಅಂತೇಳಿ ಒಂದು ನೋಟಿಫಿಕೇಶನ್ ಕೂಡ ಮಾಡಿ ಅವ್ರಿಗೆ PhD ಯೂಸ್ ಮಾಡ್ಕೋಬೋದು, ಡಿಗ್ರಿನ ಉಪಯೋಗಿಸ್ಕೋಬೋದು ತಮ್ಮ ಶೈಕ್ಷಣಿಕ ಅರ್ಹತೆಗೆ ಅಂತೇಳಿ ವಿಶ್ವವಿದ್ಯಾಲಯ ತೀರ್ಮಾನ ಮಾಡ್ಬೋದು. ತದನಂತರ ಮಾಧ್ಯಮಗಳಲ್ಲಿ ಬಂದು ನನಗೆ ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಮತ್ತು ಇತ್ಯಾದಿ ವಿಷಯಗಳ ಬಗ್ಗೆ ವಿದ್ಯಾರ್ಥಿನಿಯರು ಮಾತಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂತು. ಸಿಂಡಿಕೇಟ್ ವಿಷಯದಲ್ಲಿ ಚರ್ಚೆಗೆ ತೆಗೆದುಕೊಂಡ್ರ ವಿಷಯವನ್ನು ವಿಶ್ವವಿದ್ಯಾಲಯದ ಗೌರವ ಘನತೆ ಇವುಗಳನ್ನು ವಿದ್ಯಾರ್ಥಿಯಾಗಿ ಸರಿಯಾಗಿ ಅವರು ತನ್ನ ಅಧ್ಯಯನವನ್ನು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳದೆ ವೃಥಾಕಾರಣದ ವಿಶ್ವವಿದ್ಯಾಲಯ ಹೇಳಿದಿರಲ್ಲ ಅಂತಕ್ಕಂಥ ನೋವು ಸಿಂಡಿಕೇಟ್ಗೆ ಬಾಧೆ ಆಯಿತು. ಒಂದು ತೀರ್ಮಾನ ತೆಗೆದುಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತೇಳಿ ಅಧ್ಯಾಪಕರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವ್ರಿಗೆ ಸಸ್ಪೆನ್ಷನಲ್ಲಿ ಹಿಡಿಯತಕ್ಕಂಥದ್ದನ್ನು ಸಿಂಡಿಕೇಟ್ ನಿರ್ಣಯ ತೆಗೆದುಕೊಳ್ತು. ಸಿಂಡಿಕೇಟ್ ನಿರ್ಣಯದಂತೆ ಪ್ರೊಫೆಸರ್ KN ಮೂರ್ತಿಯವರನ್ನ ಅಮಾನತ್ನಲ್ಲಿ ಇಡಲಾಯಿತು. ಈ ವಿದ್ಯಾರ್ಥಿನಿ ಸಂಶೋಧನೆ ಮುಗಿದು ಫಲಿತಾಂಶ ಪ್ರಕಟಣೆ ಮಾಡಿದ್ವಿ, ನೋಟಿಫಿಕೇಶನ್ ಮಾಡಿದ್ವಿ. ಆದರೆ ಘಟಿಕೋತ್ಸವದಲ್ಲಿ ನಾವು ಈ ಪ್ರಮಾಣ ಪತ್ರ ಕೊಡಬೇಕು ಅಂತಂದಾಗ ಈ ಒಂದು ತನಿಖೆ ಅಡ್ಡ ಬಂತು. ಈ ತನಿಖೆ ಅಡ್ಡ ಬಂದಿದ್ದ ಕಾರಣದಿಂದ ಘಟಿಕೋತ್ಸವದಲ್ಲಿ ನಾವು ಪ್ರಮಾಣ ಪತ್ರ ಕೊಡೋಕ್ಕಾಗಲಿಲ್ಲ. ಮತ್ತು ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಉತ್ತರ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಟ್ಟಿರ್ತಕ್ಕಂಥ ಉತ್ತರ ಹಾಗೂ ಪ್ರೊಫೆಸರ್ KN ಮೂರ್ತಿಯವರು ಕೊಟ್ಟಿರ್ತಕ್ಕಂಥ ಉತ್ತರ ಎರಡನ್ನೂ ಕೂಡ ಸಿಂಡಿಕೇಟ್ನಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೀವೆಲ್ಲರೂ ಕೂಡ ನಾನು ಗಮನಕ್ಕೆ ತೆಗೆದುಕೊಂಡು ಕೂಡಲೇ ತುರ್ತಾಗಿ ಸಿಂಡಿಕೇಟ್ ಮಾಡೋಣ ಅಂತೇಳಿ ನಾವು ಕುಲಸಚಿವರು ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಮಾಡಿದ್ವಿ. 4ನೇ ತಾರೀಕು ಒಂದು ತುರ್ತು ಸಿಂಡಿಕೇಟ್ ಸಭೆಯನ್ನು ನಾವು ಕರೀತಾ ಇದ್ದೇವೆ. ಈ ಸಭೆಯಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆಯನ್ನು ಮಾಡಿ ಸಿಂಡಿಕೇಟ್ ನಿರ್ಣಯದಂತೆ ಕ್ರಮವನ್ನು ತೆಗೆದುಕೊಳ್ತೀವಿ. ಸರ್, ಪ್ರೊಫೆಸರ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಆಗಬೇಕಿತ್ತಲ್ಲ ಸರ್ ನಿಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ನಿಯಮಾನುಸಾರ ಏನು ಕ್ರಮ ತೆಗೆದುಕೊಬೇಕು, ಸಸ್ಪೆನ್ಷನ್ ಆಯ್ತಲ್ಲ, ಆ ಸಸ್ಪೆನ್ಷನ್ಗೆ ನಾವು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟಿದ್ದ ನಂತರ ಪ್ರಕ್ರಿಯೆ ಇಲ್ಲಿ ಅವರು ಸಂಶೋಧನಾ ವಿದ್ಯಾರ್ಥಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲವು ಬಲಗಳೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ನಾವು. ಅವ್ರು ಹೇಳಿರ್ತಕ್ಕಂಥ ಲಿಖಿತವಾಗಿ ನಮಗೆ ಲಿಖಿತವಾಗಿ ಆ ಥರ ಕೊಟ್ಟಿಲ್ಲ, ನನಗಿಂತ ಕಿರುಕುಳ ಕೊಟ್ಟಿದ್ದಾರೆ. ಅವ್ರು ವಿದ್ಯಾರ್ಥಿ ಅವರು ಕೊಟ್ಟಿರ್ತಕ್ಕಂಥ ಕೆಲವು ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಯಾವುದು ಸರ್, ಈಗ ನಿಮ್ದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರಲ್ಲ, ಅದ್ರಲ್ಲಿ ಲೈಂಗಿಕ ಕಿರುಕುಳ ಅಂತ ಮೆನ್ಷನ್ ಮಾಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರಲ್ಲ. ಸೊ ಈಗ ಕೇವಲ ಕಿರುಕುಳ ಅಂತ ಇದ್ದೀರಾ? ಏನಾದ್ರೂ ಆ ದೂರದಿಂದ ವಾಪಸ್ ಪಡೆಯೋಕೆ ಸಿಂಡಿಕೇಟ್ ಮೆಂಬರ್ ಒತ್ತಡ ಹಾಕಿದ್ರಾ ಅಥವಾ ನಿಜವಾಗಿಯೂ ಆ ರೀತಿ ಏನಾದ್ರು ಆಗಿದೆಯಾ? ಇಲ್ಲ, ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಯಾರು ಕೂಡ ಯಾವ ಒತ್ತಡನೂ ಹಾಕಿಲ್ಲ. ಸರಿಯಾಗಿ ತನಿಖೆ ಮಾಡಬೇಕು, ಯಾರು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು, ವಿದ್ಯಾರ್ಥಿ ಸರಿಯಾಗಿದ್ದರೆ ವಿದ್ಯಾರ್ಥಿಗೆ ಯಾವುದೋ ಅಡೆತಡೆ ಬರಬಾರ್ದು ಅಂತಕ್ಕಂಥದ್ದೇ ಸಿಂಡಿಕೇಟ್ ನಿರ್ಣಯ ಆಗಿದೆ. ಯಾವುದೇ ಒತ್ತಡ ಯಾರಿಂದನೂ ಇಲ್ಲ. ಒಟ್ಟಾರೆಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಗೌರವ, ಪವಿತ್ರತೆ, ನಮಗೆ ಚಾರಿತ್ರ್ಯ ಚೆನ್ನಾಗಿರ್ಬೇಕೆ ಹೊರತು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಇಂಥ ವಿಷಯಗಳು ಅಲ್ಲಿ ಬಂದಿರತಕ್ಕಂಥದ್ದು, ಮಾರ್ಗದರ್ಶಕರಿಂದ ಅನುಭವಿಸಿರ್ತಕ್ಕಂಥದ್ದು, ಇದು ಬಹಳ ಬೇಸರವಾಗತಕ್ಕಂಥ ವಿಷಯ. ಸರ್, ಈಗ ಘಟಿಕೋತ್ಸವದಲ್ಲಿ ಯಾಕೆ ಈ ಸತಿ ಅವ್ರಿಗೆ ಕೊಡಲಿಲ್ಲ PhD ಯಾಕೆ ಕೊಡಲಿಲ್ಲ ಅಂದರೆ ನಮ್ಮ ಸಿಂಡಿಕೇಟ್ ನಿರ್ಣಯ ಇದ್ದಂತೆ ಅವ್ರನ್ನ ವರದಿ ಪಡ್ಕೊಂಡು ನೀವು ಆಮೇಲೆ ತೀರ್ಮಾನ ತೆಗೆದುಕೊಳ್ಳಿ.
ಅವರು ಕೂಡ ಈಗ ವೈರಲ್ ಮಾಡಿದ್ರು ಕೆಲವು ಮಾಧ್ಯಮಗಳಲ್ಲಿ. ಯಾಕೆ ಹೀಗೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಬಂತು. ಈ ಸಿಂಡಿಕೇಟ್ ಸಭೆ ಘಟಿಕೋತ್ಸವ ಸಮಯದಲ್ಲಿ ಗಂತವ್ಯತ ರಾಜ್ಯಪಾಲರು ಇರ್ತಾರೆ, ಸಭೆ ಇರುತ್ತೆ. ಆ ಸಭೆಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ಸರಿಯಾದ ಮಾರ್ಗದಲ್ಲಿ ಮತ್ತೆ ಅದು ನಡಿಬೇಕಾಗುತ್ತೆ ಕಾರ್ಯಕ್ರಮ. ಅದರಲ್ಲಿ ಬಂದು ಇಂಥವೆಲ್ಲ ಲೋಕಗಳು ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತಕ್ಕಂಥ ರೀತಿಯಿಂದ ಇದು ಒಂದನ್ನು ಮಾತು ಮಾಡಲ್ಲ. ಆದರೆ ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ, ನಾವು ಏನು ಎಲಿಜಿಬಿಲಿಟಿ ಬುಕ್ ಅಂತ ಮಾಡ್ತೀವಿ ಅದರಲ್ಲಿ ಅವ್ರ ಹೆಸರಿದೆ. ಯಾರ್ಯಾರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ, ಅರ್ಹರಿರ್ತಾರೆ, ಅದನ್ನ ಎಲಿಜಿಬಿಲಿಟಿ ಬುಕ್ಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು, ಉನ್ನತ ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಸಹಿ ಮಾಡಿರ್ತಾರೆ. ನಿಮ್ಮ ಆಂತರಿಕ ತನಿಖೆಯಲ್ಲಿ ಏನು ಕಂಡು ಬಂತು? ಲೈಂಗಿಕ ಆಗಿದೆಯಾ ಇಲ್ವಾ ಅಂತ ಏನಂತ ಬಂತು? ಆಂತರಿಕ ಸಮಿತಿಯನ್ನ ನಾವು ಮಾಡಿದ್ವಿ. ಮಾಡಿಯಲ್ಲಿ ಅವರು ಮೇಲ್ನೋಟ ಕಂಡು ಬರ್ತಾ ಇದೆ ಅಂತಕ್ಕಂಥ ಜವಾಬ್ ಕೊಟ್ಟಿದ್ದಾರೆ. ಮೇಲ್ನೋಟ ಕಂಡು ಬರ್ತಾ ಇದೆ. ಅಲ್ಲ, ಅದಕ್ಕೆ ನಾವು ಡೈರೆಕ್ಟಾಗಿ FIR ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಮಿತಿಗಳು ನಿಯಮದ ಮಿತಿಯಲ್ಲಿ ಕೆಲಸ ಮಾಡೋದು. ನಾವು ಮೊದಲಿಗೆ ನಮ್ಮದು ಕಂಪ್ಲೀಟ್ ಆಗದೆ ಅಲ್ಲಿ ಹೋಗಿ ಬರಲ್ಲ. ಸಬ್ಜುಡೀಸ್ ಆಗ್ಬಾರ್ದು. ಫಸ್ಟ್ ಇದು ಕಂಪ್ಲೀಟ್ ಮಾಡಬೇಕು ಪ್ರಕ್ರಿಯೆ. ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡದೆ ಮತ್ತೊಂದು ಪ್ರಕ್ರಿಯೆ ಕೈ ಹಾಕ್ಬಾರ್ದು. ಈಗೇನಾಗಿದೆ, ನಾಳೆ ಸಿಂಡಿಕೇಟ್ ಕರಿತಾ ಇದೀವಿ, ಆ ಸಿಂಡಿಕೇಟ್ನ ಚರ್ಚೆಗೆ ಇಡ್ತೇವೆ, ವಿದ್ಯಾರ್ಥಿನಿದು ಇಡ್ತೀವಿ, ಗೈಡ್ದು ಇಡ್ತೀವಿ ಲೆಟರ್ನ. ಸರ್, ಈಗ ಅವ್ರು ಲಿಖಿತವಾಗಿ ಕೊಟ್ಟು ವಾಪಸ್ ಪಡೆದಿದ್ದಾರೆ. ಯಾರು ಅವರು ಒಂದು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ನನಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಇದರಿಂದ ನಾನು ಮಾಡಿದ್ದೆ, ಹಿಂಪಡಿತೇನೆ, ಅವ್ರು ಒಳ್ಳೆಯವರು, ಅವ್ರು ಬಿಟ್ಬಿಡಿ ಅಂತ ಕೂಡ ಪತ್ರ ಕೊಟ್ಟಿದ್ದಾರೆ. ಆದರೆ ಅದು ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂದರೆ ಅವ್ರು ಸರಿ ಇಲ್ಲ, ಅವ್ರು ತೆಗೆದಾಕಿ ಅಂತೇಳಿ ಒಂದು ದ್ವಂದ್ವಾಗಿರ್ತಕ್ಕಂಥ ಅಭಿಪ್ರಾಯ ಕೊಟ್ಟರು. ಈ ಅಭಿಪ್ರಾಯಗಳಿಗೆ ಇತಿಶ್ರೀ ಆಡೋದು ಯಾವುದು ಸಿಂಡಿಕೇಟ್. ಸರ್, ಈಗ ಅವ್ರಿಗೆ ಒತ್ತಡ ಏನಾದ್ರು ಇರ್ಬೋದಲ್ಲ ಹೆಣ್ಮಗಳಿಗೆ. ಈಗ ಸಿಂಡಿಕೇಟ್ ನಲ್ಲಿ ಒಂದು ಅವರು ತನಿಖಾ ಒಳಗೆ ಪ್ರೂವ್ ಆಗುತ್ತೆ ಅವ್ರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದಾದ್ಮೇಲೆ ಮತ್ತೆ ಇವ್ರು ಬಂದು ವಾಪಸ್ ಪಡಿತಾರೆ ಅಂತಂದ್ರೆ ಅವ್ರಿಗೆಲ್ಲ ಹೆದರಿಸಿರ್ಬೋದು. ಯಾಕೆ ನೀವು ಪೊಲೀಸರ ಹತ್ರ ಹೋಗ್ಲಿಲ್ಲ? ಇಲ್ಲ, ನಾವೇ ಜೀವ ಬೆದರಿಕೆ ಹಾಕಿರ್ಬೋದು. ಈಗ ನಾವು ಈ ಅಂಶಗಳನ್ನ ಚರ್ಚೆ ಮಾಡಕ್ಕೆ ಸಿಂಡಿಕೇಟ್ ಹಣಕಾಸಿನ ಏನಾದ್ರು ಇಲ್ಲಿ ವ್ಯವಹಾರ ನಡೆದಿದೆಯಾ ಅಂತ ನಮ್ಗೆ ಆ ಥರದ್ದು ಏನೋ ಆ ಥರದ್ದು ನಮ್ಮ ಅವಳ ರಕ್ಷಣೆಗೆ ನೀವು ಎಲ್ಲಿ ಯಾರು ನಿಂತ್ಕೊಳ್ಳೇ ಇಲ್ಲ ಆಗಿದ್ದೆ. ಇಲ್ಲ, ವಿದ್ಯಾರ್ಥಿಗಳ ರಕ್ಷಣೆ ನಾವು ಅವ್ರಿಗೆ ಏನು ವಿಶ್ವವಿದ್ಯಾಲಯಕ್ಕೆ ಬಂದು ಶೈಕ್ಷಣಿಕ ದೂರ ಕೊಟ್ಟವ್ರು ವಾಪಸ್ ಬಂದು ಇಲ್ಲ ನನ್ನಿಂದ ತಪ್ಪಾಗಿದೆ, ಮಾನಸಿಕವಾಗಿ ನಾನು ಒಂದು PhD ಮಾಡಿದ ವಿದ್ಯಾರ್ಥಿನಿ ಮಾನಸಿಕವಾಗಿ ಅಸ್ತವ್ಯಸ್ತ ಇದ್ದೇನೆ ಅನ್ನುವಂಥದ್ದನ್ನ ಬರೆದು ಕೊಡ್ತಾರಂತಂದ್ರೆ ಎಲ್ಲವರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ ಅಂತ ಅನ್ಸಲ್ವಾ? ಇನ್ನೊಂದು ಕಡೆ ಯೋಚನೆ ಮಾಡಿ, ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಶೈಕ್ಷಣಿಕ ವಿಷಯ ಯೋಚನೆ ಮಾಡಲಿಕ್ಕೆ. ಶೈಕ್ಷಣಿಕವಾಗಿ ಅವರು PhD ಅಧ್ಯಯನಕ್ಕೆ ಏನು ಬೇಕು ಎಲ್ಲ ಸಪೋರ್ಟ್ ಕೊಟ್ಟಿದೆ, ಪರೀಕ್ಷಾ ಕಾರ್ಯಕ್ಕೆ ಸಂಪೂರ್ಣಗೊಳಿಸಿದೆ, ಪದವಿಯನ್ನು ಸಿದ್ಧವಾಗಿದೆ, ಅವ್ರದ್ದು ನೋಟಿಫಿಕೇಶನ್ ಕೊಟ್ಟಿದೆ. ಅಂದರೆ ಒಂದು ಹೆಣ್ಮಗಳಿಗೆ ಶಕ್ತಿ ಕೊಡಬೇಕು, ಸ್ಥೈರ್ಯ ಕೊಡಬೇಕು ಅನ್ನೋ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಆಗಿ ಏನು ಮಾಡ್ಬೋದು ಮಾಡಿದೆ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಅಲ್ಲ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಸಸ್ಪೆಂಡ್ ಆದ್ಮೇಲೆ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಸಸ್ಪೆಂಡ್ ಆದ್ಮೇಲೆ ತಾನೇ ಕೊಟ್ಟಂತ ದೂರನ್ನ ವಾಪಸ್ ಪಡಿತಾಳಂತಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಒತ್ತಡ ಇರ್ಬೋದಲ್ಲ, ಜೀವ ಬೆದರಿಕೆ ಹಾಕಿರ್ಬೋದಲ್ಲ. ಒಂದು ನಿಮ್ಮ ಎಳೆಯಲ್ಲಿ ಯೋಚನೆ ಮಾಡುವಾಗ ನೀವು ಆ ವಿಷಯ, ಆದ್ರೆ ನಾವು ಶೈಕ್ಷಣಿಕ ಮಿತಿಗಳಲ್ಲಿ ಮಾತಾಡ್ತೀವಿ. ಅಲ್ಲ, ಅದಕ್ಕೆ ನಮ್ಮಲ್ಲಿ ಪರಮೋಚ್ಚ ಅಧಿಕಾರ ಸಿಂಡಿಕೇಟ್ ಇದೆ. ನೀವ್ ಹೇಳಿರ್ತಕ್ಕಂಥ ಪಾಯಿಂಟ್ ಸಿಂಡಿಕೇಟ್ ತೆಗೆದುಕೊಂಡು ಹೋಗ್ತೇನೆ. ಈ ಪಾಯಿಂಟ್ ಅಲ್ಲಿ ಚರ್ಚೆ ಮಾಡ್ತೇವೆ. ಈಗ ಇನ್ನೊಂದು ಪ್ರೊಫೆಸರ್ ಮೇಲೆ ಬಿಜಾಪುರದಲ್ಲಿದ್ದಾಗ ಅನೇಕ ಆರೋಪಗಳಿತ್ತು. ಬಿಜಾಪುರದಾಗ ಈ ಹಿಂದೆ ಒಂದು ಆರೋಪ ಇತ್ತಂತೆ. ಅವಾಗ ನೀವ್ ಯಾಕೆ ಅದನ್ನ ಸೀರಿಯಸ್ ಎತ್ತುಕೊಳ್ಳಲ್ಲ? ಯಾವಾಗ ಸರಿ ಮೀಟಿಂಗ್ ಆಗೋದು, ಯಾವಾಗ ಕ್ರಮ ಆಗೋದು? ಈಗ ನಮಗೆ ಇಲ್ಲ 4ನೇ ತಾರೀಕು ದೂರದ ಬೆಟ್ಟ ತೋರಿಸ್ತಾ ಇದ್ರಿ, ಸಿಂಡಿಕೇಟ್ ಆಗ್ಬೇಕು ಆಗದ. ದೂರದ ಬೆಟ್ಟ ಇಲ್ಲ, ಇನ್ನು 2 ದಿನದಲ್ಲಿ, ಇವತ್ತು 1ನೇ ತಾರೀಕು 4ನೇ ತಾರೀಕು ಸಿಂಡಿಕೇಟ್. ಯಾವ ಸಿಂಡಿಕೇಟ್ ಮೀಟಿಂಗ್ ಮಾಡಿ ಏನ್ ಮಾಡ್ತಿದ್ರಿ ಸರ್? ನಿನ್ನೆ ಏನಾದ್ರು ಅವಳಿಗೆ ಅಚಾನಕ್ ಏನಾದ್ರು ಆಗಿದ್ರೆ, ಮೃತಪಟ್ಟಿದ್ರೆ ಯಾವ ಸಿಂಡಿಕೇಟ್ ನಲ್ಲಿ ಜೀವ ತಂದು ಕೊಡಕ್ ಆಗ್ತಿತ್ತ ನಿಮ್ಗೆ? ಇಲ್ಲ, ಆ ಪ್ರಶ್ನೆಗೆ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದು ನಿಜವಾಗಿ ನೋವಿನ ಸಂಗತಿ. ಇದು ವಿದ್ಯಾರ್ಥಿನಿ ತನ್ನ PhD ಸಿಂಡಿಕೇಟ್ ತೋರಿಸ್ತಾ ಇದ್ರಲ್ಲ, ಈಗ ನಾಳೆ ನಿನ್ನೆ ಸತ್ತಿಲ್ಲ ಏನ್ ಮಾಡ್ತಿದ್ರಿ? ಅವಾಗೂ ಸಿಂಡಿಕೇಟ್ ಕರಿತಾ ಇದ್ರ? ಇಲ್ಲ, ಇದು ಹೇಳ್ತೇನೆ. ನಾವ್ ಏನು ಇದ್ರಲ್ಲಿ ಹೇಳಿದ್ವಿ ನಿಮ್ಗೆ ಅಂತ ಹೇಳಿದ್ರೆ, ನಾವು ಒಂದು ಶೈಕ್ಷಣಿಕ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ವಿಶ್ವವಿದ್ಯಾಲಯ ನಮ್ಮ ಶೈಕ್ಷಣಿಕ ಚೌಕಟ್ಟಿನ ಮೀರಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಯಾವುದೇ ಬಂದಾಗ ನಾವು ಸಿಂಡಿಕೇಟ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಸಿಂಡಿಕೇಟೇ ಪರಮೋಚ್ಚ ಆಗಿರುತ್ತೆ. ಅವ್ರು ಕೊಡ್ತಕ್ಕಂಥ ಓಪನ್ ಆಗಿ ಹೇಳ್ತಾಳಂತಂದ್ರೆ ಇಲ್ಲ, ನೀವು ಹೇಳಿದ್ದಕ್ಕೆ ನಾನು ಒಪ್ಕೊಳ್ತೇನೆ, ಸಹಮತ ಇದೆ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ, ಇದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕು, ಅವ್ರ ವೈಯಕ್ತಿಕ ವಿಷಯ ಚರ್ಚೆ ಮಾಡ್ತಾರೆ. ವೈಯಕ್ತಿಕ ವೈಯಕ್ತಿಕ ಬಂದಿರತಕ್ಕಂಥದ್ದು ನಾಳೆ ನಿಮ್ಮ ಸ್ಟೂಡೆಂಟ್ಗಳಿಗೆ ಲೆಕ್ಚರ್ ಬ್ಲಾಕ್ಮೇಲ್ ಮಾಡ್ತಾರೆ ರಕ್ಷಣೆಯಲ್ಲಿ. ಇದು ಮಾರ್ಗದರ್ಶಕರು ಮತ್ತೆ ವಿದ್ಯಾರ್ಥಿನಿ ಏನು ಅಧ್ಯಯನ ಮಾಡ್ತಾರೆ, ಅವರು ಒಂದು ತಮ್ಮ ಲಕ್ಷ್ಮಣ ರೇಖೆಗಳ ಮಿತಿಯಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಒಬ್ಬ ಪ್ರಾಧ್ಯಾಪಕರಾಗಿ ಇದು ಮಾಡಿರ್ತಕ್ಕಂಥದ್ದು ಒಂದು
ಖಂಡನೀಯ. ಅದಕ್ಕೆ ಕ್ಷಮೆ ಇಲ್ಲ. ಅದು ಪ್ರಾಧ್ಯಾಪಕ ಸರ್ ಖಂಡನೀಯ ಪ್ರಶ್ನೆಯಲ್ಲಿ ಜವಾಬ್ದಾರಿಯಲ್ಲಿ ಕೊಡ್ಬೇಕು ಸರ್ ಅವ್ರ ಅದು ಮೇಲೆ. ಅದಕ್ಕೆ ಸಿಂಡಿಕೇಟ್ ಸಸ್ಪೆಂಡ್ ಮಾಡಿ ಅವ್ರನ್ನ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿಸ್ಬೇಕಿತ್ತಲ್ಲ ಇಲ್ಲ ಸರ್? ಒಂದೊಂದು ಸಿಂಡಿಕೇಟ್ ಮಾಡಿದ್ದು ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಒಂದ್ ಕಡೆ ಆದ್ರೆ, ಸರ್ ಯಾವಾಗಲೂ ಒಂದ್ ಲೈಂಗಿಕ ಕಿರುಕುಳ ವಿಚಾರದಾಗೆ ಅಸಭ್ಯವಾಗಿ ನೋಡಿದ್ರೇನೆ ಇವತ್ತಿನ ದಿನಗಳಲ್ಲಿ ಕೇಸ್ಗಳಾಗಿ ಅರೆಸ್ಟ್ ಆಗ್ತಾ ಇದ್ದಾರೆ. ಅಂತದ್ರಲ್ಲಿ ಒಬ್ಬ ಸ್ಟೂಡೆಂಟ್ ಗೆ ಇವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಅರೆಸ್ಟ್ ಯಾಕೆ ಆಗ್ಲಿಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಸ್ಲಿಲ್ಲ? ಇಲ್ಲಿ ಯಾಕೆ ಇಲ್ಲ, ನಮ್ಮ ಗೃಹ ಸಚಿವರು ಇದು ನಿಯಮಗಳ ಹಿಂದೆ KCSR ನಿಯಮಗಳಿಂದ ಅಧ್ಯಯನ ಮಾಡ್ತೇವೆ. ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರಿ ಯೂನಿವರ್ಸಿಟಿ ಬಗ್ಗೆ, ಮಹಿಳೆಯರ ಬಗ್ಗೆ ರಕ್ಷಣೆ ಇಲ್ಲ ಅನ್ನುವಂತ ಸಂದೇಶ ಹೋಗುತ್ತೆ ಸರ್. ಇಲ್ಲ ದಯವಿಟ್ಟು ಆ ಭಾವನೆಗಳಿಂದ ಯಾರು ತಿಳ್ಕೊಬೇಡಿ. ನಾವು ಖಂಡಿತವಾಗಿ ಹೆಣ್ಮಕ್ಳು ರಕ್ಷಣೆಗೆ ಇದ್ದೀವಿ. ಯಾರು ಕೂಡ ಬಿಟ್ಕೊಡ್ಬೇಕು ಅಥವಾ ನೋವು ಕೊಡ್ಬೇಕು ಅಂತಕ್ಕಂಥ ವಿಶ್ವವಿದ್ಯಾಲಯಕ್ಕಿಲ್ಲ. ಇದು ಶೈಕ್ಷಣಿಕವಾಗಿ 1200 ಜನಕ್ಕೂ ಕೂಡ 600 ಜನಕ್ಕೂ ಲೇಡೀಸ್ ಹಾಸ್ಟೆಲ್ ಕಂಪ್ಲೀಟ್ ಮಾಡಿದ್ವಿ. ಯಾರನ್ನ ಹೆಣ್ಮಕ್ಳಿಗೆ ಇದು ಮಾಡಬೇಕು ಅಂತ ವಿಶ್ವವಿದ್ಯಾಲಯದಲ್ಲಿ ಇಂಥ ಇದು ನಡಿಬಾರ್ದು ಯಾವ ಕಾರಣಕ್ಕೂ ಕೂಡ. ಇದು ಖಂಡನೀಯ, ಯಾವ ಕಾರಣಕ್ಕೂ ನಡಿಬಾರ್ದು. ಈಗ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಅರೆಸ್ಟ್ ಮಾಡಿಸ್ತೀರಾ? ಇದಕ್ಕೆ ಅಲ್ಲ, ನಾವು ಸಿಂಡಿಕೇಟ್ ಇದು ಯಾವುದನ್ನೇ ಮಾಡೋದಕ್ಕೂ ಕೂಡ ನಾವು ಸಿಂಡಿಕೇಟ್ ನಿರ್ಣಯ ಮತ್ತೆ ನಿಯಮಗಳ ಹಿನ್ನೆಲೆಯಲ್ಲಿ ಹೋಗ್ಬೇಕಾಗ್ತದೆ. ಸರ್ ನಿಯಮ ಸರ್, ಈಗ ಮಹಿಳೆಯರ ರಕ್ಷಣೆ ಬಗ್ಗೆ ನೀವು ನಿಯಮಗಳ ಪಾಲನೆ ಬಗ್ಗೆ ಮಾತಾಡ್ತಾ ಕೂತ್ರೆ, ನಿನ್ನೆ ಅವಳ ಜೀವಕ್ಕೆ ಏನಾದ್ರು ಹಾನಿಯಾಗಿದ್ರೆ ಸಿಂಡಿಕೇಟ್ ನವರು ಎಲ್ಲರೂ ಜವಾಬ್ದಾರಿ ಹೊರತಿದ್ರ? ಇದು ನೀವು ಹೇಳ್ತಕ್ಕಂಥ ಸೂಕ್ಷ್ಮ ಮತ್ತೆ ಗಂಭೀರವಾಗಿದೆ. ಸರ್ ಈಗ ಅವರ ಜೀವ ನಿಮ್ಮ ಹತ್ರ ಪರಮಾವಧಿ ಅಧಿಕಾರ ಇದೆ ಸರ್. ಸರ್ ಒಂದ್ ವೇಳೆ ಸಂತ್ರಸ್ತ ಏನಾದ್ರು ಇನ್ ಮುಂದೆ ಹಿಂದೇಟ್ ಹಾಕಿದ್ರೆ ನೀವು ಕಾನೂನು ಅರಿವು ಕೊಟ್ಟವರಿಗೆ ನೀವು ದೂರ ಕೊಡ್ಸೋ ಕೆಲಸ ಮಾಡ್ಬೇಕಾಗಿತ್ತು, ಅರೆಸ್ಟ್ ಮಾಡಿಸೋ ಕೆಲಸ ಇಲ್ಲಿ ಒಂದು ಇಲ್ಲಿ ಬಂದಿರ್ತಕ್ಕಂಥ ವಿಷಯ ಏನಂದ್ರೆ ಅವರು ದೂರ ದಾಖಲಿದೆ ದೂರ ವಾಪಸ್ ತಗೊಂಡಿದ್ದಾರೆ. ಇಲ್ಲಿ ಬಹಳ ದೂರ ಹಿಂದ್ ತಗೊಂಡಿದ್ದಾರೆ. ಇಲ್ಲ ದೂರ ಹಿಂದ್ ತಗೊಂಡಾದ್ಮೇಲೆ ಈಗ ಅವ್ರು ಬಂದು ವಿಶ್ವವಿದ್ಯಾಲಯ ಭೇಟಿ ಮಾಡಮ್ಮ, ನಿಮ್ಗೆ ಇರ್ತಕ್ಕಂಥ ವಿಷಯಗಳನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಆ ಘಟ್ಟಕ್ಕೆ ಬರ್ದೆ ಅವರು ಆ ಮಾತುಗಳು ತೆಗೆದುಕೊಂಡಿರುವಂತಕ್ಕಂಥ ಮಾತು. ದೂರ ವಾಪಸ್ ತಗೊಂಡಿದ್ರೆ ಸುಳ್ಳು ದೂರ ಆಗಿದ್ರೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಅವಕಾಶ ಇತ್ತಲ್ಲ. ಅಲ್ಲ ಅದಕ್ಕೆ ಅದೇ ನಾವು ಘಟಿಕೋತ್ಸವ ಮುಗಿತಾರೆ ಅದೇ ಪ್ರೈಮರಿಯಾಗಿ ಇಟ್ಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ. ಈಗ ತುರ್ತಾಗಿ ಮಾಡ್ತೀವಿ. ಅಲ್ಲ ಸರ್, ಒಂದೇನಂದ್ರೆ ನೀವು ಆಲ್ರೆಡಿ ಆಂತರಿಕ ತನಿಖೆ ಮಾಡಿದ್ರೆ ಅದರಲ್ಲಿ ಸಾಬೀತಾಗಿದೆಯಾ? ಮೇಲ್ನೋಟಕ್ಕೆ ಹೌದಾ ಲೈಂಗಿಕ ಕಿರುಕುಳ ಆಗಿರುವಂತದ್ದು ಅದೇ ಒಂದು ಕಾರಣ ಇಟ್ಕೊಂಡು ಅವ್ರನ್ನ ಅಮಾನತು ಮಾಡಿದ್ರೆ ಅಲ್ಲಿ ಎರಡು ವಿಷಯ ಇದೆ. ಅಮಾನತು ಆಗಿ ನೋಡಿ, ಆ ವಿಷಯ ವರದಿ ನಿಮ್ಮ ಮುಂದೆ ಕೊಡ್ತೀನಿ. ಅದೇ ಸರ್, ಆಂತರಿಕ ವರದಿಯಲ್ಲಿ ಏನಂತ ಹೇಳ್ತಾರೆ, ಇದು ಮೇಲ್ನೋಟಕ್ಕೆ ಒಪ್ಪಿಗೆ ಇದೆ ಅಂತಕ್ಕಂಥದ್ದು ಕೂಡ ಸಮಿತಿ ಪಟ್ಟಿದೆ ಅಂತ ಹೇಳ್ತಾರೆ. ಸಮ್ಮತಿ ಇರ್ತಕ್ಕಂಥದ್ದು ಇದು ನಡೆದಿದೆ ಅಂತ ಹೇಳಿ ಒಪ್ಪಿಗೆ ಆಂತರಿಕ ರಿಪೋರ್ಟ್ ಕೊಡ್ತಾರೆ. ಇಲ್ಲ ಅವರೇ ಬರ್ಕೊಟ್ಟಿರ್ತಕ್ಕಂಥ ವರದಿ ಕೊಟ್ಟಿರ್ತಕ್ಕಂಥ ಇಲ್ಲ, ಆಂತರಿಕ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಡಿಸಿಪ್ಲಿನ್ ಮೀಟಿಂಗ್ ಅಲ್ಲಿ 4ನೇ ತಾರೀಕು ಸಿಂಡಿಕೇಟ್ ನಿರ್ಣಯ ಮಾಡುತ್ತೆ ಇದಕ್ಕೇನು ಕ್ರಮ ತಗೋಬೇಕು ಅಂತ. ಪದವಿ ವಿಷಯಕ್ಕೆ ಪದವಿ ಅವರಿಗೆ ಸಿಗ್ತದೆ, ಅದೆಲ್ಲಿಗೂ ಹೋಗಲ್ಲ. ಯಾಕಂದ್ರೆ ಪರೀಕ್ಷೆ ಆಗಿದೆ, ಅದೇನು ಅದ್ರ ಬಗ್ಗೆ ಯಾರು ಅನುಮಾನ ಮಾಡ್ತಕ್ಕಂಥದ್ದು ಇಲ್ಲ. ಕಿರುಕುಳದ ಮಾಡಿದವ್ರ ಮೇಲೆ ಏನ್ ಆಕ್ಷನ್ ಅವ್ರು ಓದಿದ್ದಾರೆ, ಅವ್ರ ಥೀಸಿಸ್ ನಿಮ್ಮ ಇಲಾಖೆ ನಿಮ್ಮ ವಿವಿ ಇಂದ ಕೊಡ್ತೀರಿ, ಅದು ಆಯ್ತು ಒಂದ್ ಕಡೆ. ಬಟ್ ಈಗ ಕಿರುಕುಳ ಕೊಟ್ಟವ್ರ ಮೇಲೆ ಏನ್ ಆಕ್ಷನ್ ಆಗುತ್ತೆ? ಅದಕ್ಕೆ ನಾವು ಸಿಂಡಿಕೇಟ್ ಮುಂದೆ ಒಂದು ಬೆಳಿಗ್ಗೆ ಒಂದ್ ಸಂದೇಶ ಕೊಡ್ಬೇಕಾಗತ್ತೆ ಸರ್. ಈಗ ವಿದ್ಯಾರ್ಥಿನಿಗಳು ನಿಮ್ಮ ಹತ್ರ ಈಗ ನಮ್ಮ ಮುಂದೆ ಒಂದ್ ಸಂದೇಶ ರವಾನೆ ಮಾಡ್ಬೇಕು. ನೀವು ಯಾರೇ ಇದ್ರು ಕೂಡ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಅಂತ ಹೇಳಿದ್ರೆ ನಾವು ವೃತ್ತಿಯಿಂದ ನಾವು ಇದು ಮಾಡ್ಬೇಕಾಗುತ್ತೆ, ವಜಾ ಮಾಡ್ಬೇಕಾಗುತ್ತೆ. ಆಮೇಲೆ ಎರಡನೇದು ಒಬ್ಬ ನ್ಯಾಯಾಧೀಶ ಆಯೋಗ ಮುಂದೆ ಇಟ್ಬಿಟ್ಟು ನ್ಯಾಯಾಧೀಶರ ಒಪಿನಿಯನ್ ತಗೋಬೇಕಾಗುತ್ತೆ. ನಾವು ನಿಯಮಗಳಲ್ಲಿ ಸರ್ಕಾರದಿಂದ ಕೂಡ ನಾವು ಮಾಡಿ ತೆಗೆದುಕೊಂಡೋಗಿ ಅವ್ರ ಅನುಮತಿ ಪಡ್ಕೊಂಡ್ ಬರ್ಬೇಕಾಗುತ್ತೆ ನಾವು ಇಂಥದ್ದಾಗಿದೆ ಅಂತ ಹೇಳಿ. ಹಾಗಾಗಿ ಈ ಪ್ರಕ್ರಿಯೆಗಳು ಮತ್ತೆ ಕೋರ್ಟು ಕಚೇರಿಯಾಗದೆ ಒಂದು ಶಾಶ್ವತವಾಗಿರ್ತಕ್ಕಂಥದ್ದು ಮತ್ತೆ ಎಲ್ಲ ಪ್ರಾಧ್ಯಾಪಕರು ಕೂಡ ಮುಂದೆ ಆ ಸಂಶೋಧನಾ ಮಿತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮೆಸೇಜ್ ಕೂಡ ಹೋಗ್ಬೇಕಾಗುತ್ತೆ. ಸರ್ ಹೀನಸ್ ಕ್ರೈಮ್ಸ್ ಎಫ್ಐಆರ್ ದಾಖಲು ಮಾಡಿ ಮೊದಲು ಕಾನೂನು ಪ್ರಕಾರ ಏನ್ ಕ್ರಮ ಆಗ್ಬೇಕು, ಅದು ಪ್ಯಾರಲಲ್ ಆಗಿ ನಿಮ್ಮ ಯೂನಿವರ್ಸಿಟಿಯಿಂದ ಏನ್ ಕ್ರಮಗಳಾಗಬೇಕು ಅದು ಆಗ್ಬೇಕು. ನೀವು ಕಾನೂನು ಪ್ರಕಾರ ಹೊರಗಿಟ್ಟು ಬರಕ್ಕೆ ಯೂನಿವರ್ಸಿಟಿ ನಿಮ್ಮ ಏನು ಸಿಂಡಿಕೇಟ್ ಸಮಿತಿ ತೀರ್ಮಾನಗಳು ವಜಾ ಇದು ಅದಕ್ಕೆ ಸೊಲ್ಯೂಷನ್ ಅಲ್ಲಲ್ಲ ಸರ್. ಅದಕ್ಕೆ ನಾವು ಕಾನೂನಿನ ಕ್ರಮಗಳ ಹಿನ್ನೆಲೆಯಲ್ಲೇ ಸಿಂಡಿಕೇಟ್ ತಗೊಂಡು ಹೋಗೋದು. ಈ ನಿಯಮ ಹೀಗೆ ಹೇಳುತ್ತೆ, ನೀವು ಯಾವ ಸೂಕ್ತ ಹೇಳ್ತೀರಾ ಅಂತ ಸಿಂಡಿಕೇಟ್ ತೆಗೆದುಕೊಂಡು ಹೋಗ್ತೇವೆ. ನಿಯಮಗಳು ಮೀರಿ ಸಿಂಡಿಕೇಟ್ ನಲ್ಲಿ ಹೋಗಲ್ಲ. ಅವ್ರು ಏನ್ ಹೇಳ್ತಾರೋ ಇಷ್ಟು ಬರ್ಕೊಂಡು ಹೋಗ್ತೇವೆ. ನಮ್ಮ ಲೀಗಲ್ ಸೆಲ್ ಅಲ್ಲೂ ಒಪಿನಿಯನ್ ತಗೊಳ್ತೇವೆ ನಾವು. ಇದಕ್ಕೇನು ಯಾವ್ಯಾವ ಎಲ್ಲ ಒಂದ್ಬಿಟ್ಟು ಸಿಂಡಿಕೇಟ್ ತಗೊಂಡು ಹೋಗ್ತೀವಿ. ಆ ಸಿಂಡಿಕೇಟ್ ನಲ್ಲಿ ನಿರ್ಣಯ ಆಗುತ್ತೆ, ಇಂಥ ತೀರ್ಮಾನ ಮಾಡಿ.